ಅತನಿ ಒಳಗೆ ಡಂಗಿ ವಕೀಲರು ಅಂತ ಹೇಳಿ ಬಸವರಾಜ್ ಡಂಗಿ ಅಂತ ಹೇಳಿ ಅವರು ನಮಗೆ ಅವ್ರ ಫೋನ್ ಮುಖಾಂತರ ಕರೆಸಿ ಫೋನ್ ಹಚ್ಚಿ ನಮಗೆ ಅದನ್ನ ಪ್ರಶಾಂತ್ DYSP ಮುನ್ನೋಳಿ ಸರ್ ಮ್ಯಾಗ ಕೇಸ್ ಮಾಡಿದ್ದು ವಾಪಸ್ ತಗೋರಿ, ಅದನ್ನು ಇಲ್ಲಾಂದ್ರೆ ಅವ್ರು ನಿಮ್ದು ಯಾವ್ದಾರ ಕೇಸ್ನ್ಯಾಗ ಸಿಗಿಸ್ತಾರೋ, ನಿಮ್ಗೆ ಇದು ಟಾರ್ಚರ್ ಮಾಡ್ತಾರೆ, ನಿಮ್ಗೆ ಎಲ್ಲಿ ಬೇಕಾದಲ್ಲಿ ಹೋದ್ರು ನಿಮ್ಗೆ ಒಬ್ರು ಕಣ್ಣಿಟ್ಟಾರು ನಿಮ್ಮ ಮ್ಯಾಗ, ನೀವು ಎಲ್ಲಿ ಬೇಕಾದಲ್ಲಿ ತಿರುಗಾಡ್ರು ನಿಮ್ಮನ್ನು ಒಬ್ರನ್ನ ನಿಮ್ಮ ಬೆನ್ನು ಹತ್ತಾಕನ ಬಿಟ್ಟಾರು, ಇಲ್ಲ ನೀವು ತಗೋರಿ, ಇಲ್ಲಾಂದ್ರೆ ಅವ್ರು ಬೇರೆ ಬೇರೆ ಕೇಸ್ ಮಾಡ್ತಾರೆ ನೋಡು, ನೀವು ಬದುಕೋದು ಕಷ್ಟ ಆಗ್ತೈತಿ ಮುಂದೆ, ಇಲ್ಲಿ ಅತ್ನಿ ಒಳಗೆ ನೀವು ಇರೋದು ಇದನ್ನ ಆಗ್ತೈತಿ ಅಂತ ಹೇಳಿ ಅವ್ರು 3 ದಿನ ನನಗೆ ಸಡವಿಲ್ದ ಫೋನ್ ಹಚ್ಚಿದ್ದಾರೆ ರೀ. ಫೋನ್ ಹಚ್ಚಿ ಅವ್ರೇನೂ ನಮ್ಗೆ ಹೇಳಿಲ್ಲ, ಮಾತಾಡಿಲ್ಲ. ಆದರೂ ಸರ್ ಆಯ್ತು ರೀ ಬರ್ತೀವಿ ಮಾತಾಡ್ತೀವಿ, ನೋಡು ನೋಡ್ರಿ ಸರ್ ಮಾತಾಡ್ತೀವಿ ಅಂತ ಅಂದಮೇಲೆ ಅವ್ರು ನಮಗೇನು ಹೇಳಿಲ್ಲ ಮಾಡಿಲ್ಲ. ಹಾಗಾದ್ರೆ ನೀವು ಯಾಕೆ ವಿಚಾರ ಮಾಡತ್ತೀರಿ ಸರ್, ನೀವು ಯಾಕೆ ಫೋನ್ ಹಚ್ಚತ್ತೀರಿ ಅಂದ್ಕೂಡಲೇ ಇಲ್ಲ ರೀ ನಿಮಗೆ ಸಮಸ್ಯೆ ಆಗ್ತೈತೆ ನೋಡಿರಿ, ಇದನ್ನ ಮುಗಿಸ್ಕೋರಿ ಬಂದ ಈ ಸದ್ಯ ಮುಗಿಸ್ಕೋತೀರೇನ, ನಾಳೆ ಬರ್ತೀರಿ ಈಗ ಬರ್ತೀರಿ, ಇಲ್ಲಾಂದ್ರೆ ನಾನೇ ಈ ಗಾಡಿ ಮ್ಯಾಗ ಬರ್ರಿ ನಾ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು ಕುಣಿಸ್ಕೊಂಡು ಸ್ಟೇಷನ್ಗೆ ಹೋಯ್ತೀನಿ ಬರ್ರಿ ಅಂತ ಹೇಳಿ ಸರ್ ನನಗೆ ರಾತ್ರಿ 9-10 ಗಂಟೆಗೆ ಕಾಲ್ ಮಾಡ್ತಾರೆ ರೀ. ಅದು ನನ್ನ ಕಡೆ ಅವ್ರು ಏನೇನು ಮಾತಾಡ್ಯಾರ ಅವೆಲ್ಲ ನನ್ನ ಕಡೆ ವಿಡಿಯೋ ಮಾಡ್ಕೊಂಡೇನ್ರಿ ನಮ್ಮ ಮೊಬೈಲ್ದಾಗ. ಆ ಆಡಿಯೋ ರೆಕಾರ್ಡ್ ಎಲ್ಲ ನನ್ನ ಕಡೆ ಅದಾವ್ರಿ ಸರ್. ಅವ್ರದ್ದು ಟಾರ್ಚರ್ ಭಾಳ ಆಗೈತೆ ಸರ್, ಮಾನಸಿಕ ಭಾಳ ಆಗೈತಿ ನನಗೆ. ಅವ್ರ ಟಾರ್ಚರ್ದಿಂದ ಆ್ಯಕ್ಚುಲಿ ನನಗೆ ನೋಟಿಸ್ ಕೊಟ್ಟರೆ ನಾನು ಬರ್ತೀನಿ ಟೇಷನ್ಗೆ ಅಂದೆ. ಅಂದಮೇಲೆ ನಾನು ಟೇಷನ್ಗೆ ಹೋದ್ರೂ ಇವ್ರು ರೆಸ್ಪಾನ್ಸ್ ಮಾಡಲಿಲ್ಲ. ಹೆಚ್ಚಾಗಿ ಅವ್ರು ನಮ್ಗೆ ಯಾವುದೂ ಕೆಲಸ ಮಾಡೋಕೆ ಬಿಡ್ತಾಯಿಲ್ಲ ಸರ್. 5 ನಿಮಿಷಕ್ಕೊಮ್ಮೆ 10 ನಿಮಿಷಕ್ಕೊಮ್ಮೆ ಫೋನ್ ಮಾಡಿ ಏನಾಯ್ತು ರೀ ಆ ಕೇಸಿಂದ, ಬರ್ರಿ ತಗೊಬರ್ರಿ, ಅದನ್ನ ಸುದ್ದಿ ಮಾಡ್ಕೊರಿ, ಅದನ್ನು ಮುಗಿಸ್ಕೊಬರ್ರಿ ಅಂತ ಕರೀತಾರೆ ಸರ್. ಅವ್ರದ್ದು ಭಾಳ ಮಾನಸಿಕ ಹಿಂಸೆ ಆಗೈತೆ ರೀ. ನಾನು ನಿನ್ನೇನು ಹೇಳೇನಿ ರೀ ಪೊಲೀಸ್ ಸ್ಟೇಷನ್ದಾಗ, ನನ್ನ ಎಲ್ಲರೂ FIR ಮಾಡಿ ಕೊಡಲಿಲ್ಲ ಅಂದ್ರೆ ನಾ ಇಲ್ಲೇ ಟೇಷನ್ ಮುಂದೆ ಉರ್ಲಾಕೊಂಡು ಸಾಯ್ತೀನಿ ಅಂದೇನು ರೀ. ಮುಂದಿನ ಪ್ರೊಸೀಜರ್ ಹಂಗೆ ನಡೀತೈತಿ ಸರ. ಇವ್ರಿಗೆ FIR ಮಾಡಲಿಲ್ಲ ಅಂದ್ರೆ ಇನ್ನು ನಾವು ಏನು ಮಾಡ್ಕೊಳಕ್ಕೂ ಸರ ಹಿಂಗೆ ಸರಿಯಂಗಿಲ್ಲ. ನಂಗೆ ಭಾಳ ಅನ್ಯಾಯ ಆಗೈತೆ ರೀ. ಅವ್ರು ಭಾಳ ನನಗೆ ತ್ರಾಸು ಕೊಟ್ಟಾರು. ಇದು ನನಗೆ ನ್ಯಾಯ ಸಿಗ್ಬೇಕು ರೀ ಸರ. ನ್ಯಾಯ ಒದಗಿಸ್ಕೊಡ್ರಿ. ನ್ಯಾಯ ಸಿಗಲಿಲ್ಲ ಅಂದ್ರೆ ನಾನು ಮುಂದೆ ಅಲ್ಲಿ SP ಆಫೀಸ್ ಮುಂದೆ ಹೋಗಿ ಧರಣಿ ಕುಂಡಿರ್ತೀನಿ ರೀ.